ఇంక్లాబ్ టీవీ ప్రైమ్ టైమ్ న్యూస్ కి స్వాగతం. కర్నూలు జిల్లా ఆలూరు నియోజకవర్గం హలహర్వి మండలం బిలేహల్ గ్రామంలో లక్ష్మమ్మ అవ్వదేవి, తావరమ్మ అవ్వదేవి, కొల్లాపురం అవ్వదేవి దేవతలకు బిలేహల్ గ్రామ ప్రజలు పెద్దలు కలిసి దేవాలయం నిర్మించారు. నూతన దేవాలయం మే 1-2 తేదీల్లో ప్రారంభమైంది. ఆలయ నిర్మాణానికి గ్రామస్తులందరూ సహకరించగా గ్రామ పెద్దలందరూ ప్రతి ఒక్కరిని కలుపుకుంటూ గుడి పనులను చాలా అద్భుతంగా చేయించారు. గ్రామంలో పరమశివుని కటాక్షం పొందిన రామయ్య తాత ఆజ్ఞ ప్రకారం గ్రామ పెద్దలు కలిసి అంగరంగ వైభోగంగా భక్తి శ్రద్ధలతో శక్తి స్వరూపమైన దేవతల ఆలయం ప్రారంభించారు. రామయ్య తాత, పీఠాధిపతి శంభులింగం తాత కరుణాకర్ కటాక్షంతో సవరమ్మదేవి విగ్రహ ప్రతిష్ఠ జరిగింది. ప్రతి ఇంటి నుంచి ఆడపిల్లలకు ఒడిబియ్యం పోసి దేవతలచే ఆశీర్వదింపజేశారు. ఆదిశక్తి కొల్లాపురం మహాలక్ష్మి లక్ష్మమ్మ ప్రథమದಲ್ಲಿ ನನ್ನ ಉದಯ ಮಂಡಲದಲ್ಲಿ ಸ್ಮರಿಸಿಕೊಂಡು ಈ ದಿವಸ ನಿಮ್ಮ ಊರಿಗೆ ಮುಖ್ಯರ ಸ್ಥಾನದಲ್ಲಿ ಇರ್ತಕ್ಕಂಥ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತರು ಆಗಮಿಸಿದ್ದಾರೆ. ಕೂತಿರ್ತಕ್ಕಂಥ ಸಭಾದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ದೇವರ ಗ್ರಾಮದ ಭಕ್ತರಲ್ಲಿ ಕೇಳ್ತಾ ಇದ್ದೀವಿ. ನಾವು ಏನಕ್ಕಾಗಿ ಬಂದಿದ್ದೀವಿ, ನಿಮಗೆ ಕೇಳಿದ್ವಿ, ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ಪೂಜೆ ಮಾಡಕ್ಕೆ. ಹೌದಲ್ವಾ? ತದನಂತರ ದೇವರಲ್ಲಿ ನಂಬಿಕೆ ಇರಬೇಕು. ಎಷ್ಟೋ ಜನರಿಗೆ ಯಾರಿಗೂ ನಂಬಿಕೆನೇ ಇಲ್ಲ, ಹೌದಲ್ವಾ? ಎಷ್ಟೆಷ್ಟು ನಂಬಿಕೆ ಇಟ್ಟಿದ್ದಾರೆ ದೇವರ ಮೇಲೆ ಅಂತ, ಹೌದಲ್ವಾ? ಈಗ ನಾವು ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಪೂಜೆ ಪ್ರಾರಂಭ ಮಾಡ್ತೀವಿ. ಆ ತಾಯಿಯ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಯಾವ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪವನ್ನು, ನಿರ್ದಿಷ್ಟ ಸಂಕಲ್ಪವನ್ನು ಮಾಡಿಕೊಳ್ಳಿ. ಇಲ್ಲಿ ಕೂತಿರ್ತಕ್ಕಂಥ ಜಗದಾದಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ದೇವೇಶ್ವರ ಮಹಾರಾಜ ಕಿ ಮಹಾಲಕ್ಷ್ಮಿ ಮಾತಾ ಕಿ ಲಕ್ಷ್ಮೀ ಮಾತಾ ಕಿ ಅಸ್ತನಾದಕ್ಷಾಳ್ಯ ಅಭೋಪಸೃಶ್ಯ ಆಚಾರ್ಯಂ ರತ್ನ ತದನಂ ರಹಿತ್ವಾ ಅಸ್ತನಾದಕ್ಷಾಳ್ಯ ಮುಖದಕ್ಷಾಳ್ಯ ತಿಲಗೋದಗೇನಂ ಸ್ನಾರಯಾಮಿ.
ಋಗ್ವೇದಾಯ ಸ್ವಾಹಾ ಓಂ ಯಜುರ್ವೇದಾಯ ಸ್ವಾಹಾ ಓಂ ಸಾಮವೇದಾಯ ಸ್ವಾಹಾ ಓಂ ಅಧರ್ವಣವೇದಾಯ ನಮಃ ಇತ್ಯಾಖ್ಯಾತಮನಾಗಿದೆ ಅದ ಪ್ರಾಣಾಯ ನಿಯೋಗ ಓಂ ಅದ ಪ್ರಾಣಾಯ ನಿಟ್ಟವಟ್ಟಿಯಲ್ಲಿರುವಂತಹ ಪ್ರಭುಸ್ವಾಮಿಯವರೇ ಹಾಗೂ ನನ್ನೆಲ್ಲ ಆತ್ಮೀಯ ಪುರೋಹಿತ ಬಳಗದವರೇ, ಗ್ರಾಮದ ಸಮಸ್ತ ಸತ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿತ್ತವತಿಗೆ ಶರಣು ಶರಣಾರ್ಥಿ. ದಿನಗಳಿಂದ ಬೆಳೆಹಾಳಿ ಗ್ರಾಮದೊಳಗೆ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಬಹಳಷ್ಟು ಸುಂದರವಾಗಿ ಶ್ರದ್ಧಾ ಭಕ್ತಿಯಿಂದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಮಾತೆಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಎಲ್ಲ ಮಾಡಿದವರಾಗಿದ್ದೇವೆ. ಈ ಗ್ರಾಮದಲ್ಲಿ ನಡೆದಿರುವಂತಹ ಮಹಾಲಕ್ಷ್ಮಿ ಮಾತೆಯ ನೂತನ ಶಿಲಾವಿಗ್ರಹ, ನೂತನ ದೇವಸ್ಥಾನದ ಉದ್ಘಾಟನೆ, ಇವೆಲ್ಲ ಕಾರ್ಯಕ್ರಮ ನಮ್ಮ ಪುರೋಹಿತರು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಎಲ್ಲ ಪುರೋಹಿತರು 3 ದಿನಗಳಿಂದ ಕಳಸಗಳಲ್ಲಿ ನವಗ್ರಹ ದೇವತೆಗಳನ್ನ, ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳನ್ನ, ಅಷ್ಟಲಕ್ಷ್ಮಿ ಮಾತೆಯರನ್ನ, ನವದುರ್ಗಿಯರನ್ನ, ಏಕಾದಶ ರುದ್ರರನ್ನ, ಬಹುಶಃ ಜಗತ್ತಿನಲ್ಲಿ ಎಷ್ಟೋ ದೇವಾನ ದೇವತೆಗಳದವಲ್ಲ, ಕೋಟ್ಯಾನು ಕೋಟಿ ದೇವತೆಗಳು, ಎಲ್ಲಾ ದೇವತೆಗಳು ಕಳಸದ ಮುಖಾಂತರ, ಗಂಗೆ ಮುಖಾಂತರ ಯಾವ ಗ್ರಾಮಕ್ಕೆ ಆಗಮಿಸ್ಯಾರಪ್ಪ ಅಂತಂದ್ರೆ ಬೆಳೆಹಾಳು ಗ್ರಾಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಕೃಪೆಯನ್ನ ಮಾಡಿದ್ದಾರೆ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತೆಯ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಆಗೈತಿಲ್ರಿ? ಆಗೈತಿ. ಗರ್ಭಗುಡಿ ಒಳಗಿರುವಂತಹ ಆ ವಿಗ್ರಹ ದೇವರಾಗದಲ್ಲ, ಅದು ಒಂದು ಕಲ್ಲು. ಗರ್ಭಗುಡಿ ಆಗಲಿಕ್ಕೆ ಸುತ್ತಲೂ ಪಿಲ್ಲರ್ ರೀತಿಯಾಗಿರುವಂತಹ ಅದು ಒಂದು ಕಲ್ಲು. ಆದ್ರೆ ಜೊತೆಗೆ ಮೆಟ್ಟಿಲು ಸ್ಟೆಪ್ಸ್ ಏನಾಗಿದಾವಲ್ಲ ಅವು ಕಲ್ಲು. ಮೆಟ್ಟಿಲಾಗಿರುವಂತಹ ಕಲ್ಲು, ಕಂಬವಾಗಿರುವಂತಹ ಕಲ್ಲು ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆಯಾಗಿ ದೇವರ ಪೂಜೆಗೆ ಅರ್ಹ ಆಗುವಂತಹ ಸುಂದರ ದೇವರ ವಿಗ್ರಹ ಆಗೈತಲ್ಲ, ಅದು ಒಂದು ಕಲ್ಲು. ಈ ಮೆಟ್ಟಿಲಾಗಿರುವಂತಹ ಕಲ್ಲು ಮತ್ತೆ ಕಂಬದ ಕಲ್ಲು ಎರಡು ಕೇಳಿದವಂತ. ಯಾರನ್ನ? ದೇವರ ಗರ್ಭಗುಡಿ ಒಳಗೆ ಏನೈತಲ್ಲ ಆ ದೇವರ ರೂಪವನ್ನ ತಾಳೈತಲ್ಲ ಆ ವಿಗ್ರಹವನ್ನು ಕೇಳಿದ. ನಾನು ನೀನು ಎಲ್ಲರೂ ಒಂದೇ ಕುಟುಂಬದಿಂದ ಬಂದಿತ್ತು. ಎಲ್ಲಿಂದ? ಒಂದೇ ಕುಟುಂಬದಿಂದ ಬಂದಿತ್ತು, ಒಂದೇ ಸ್ಥಳದಿಂದ ಬಂದಿತ್ತು. ಆದರೆ ನಾವು ಮೆಟ್ಟಿಲಾಗಿವಿ, ನಾವು ಕಂಬವಾಗಿವಿ, ನಾವು ತಲೆ ಆಗಿವಿ, ನಾವು ಕತ್ರ ಬಂಡೆ ಆಗಿವಿ. ನೀನು ವಿಗ್ರಹ ಆದಿ ಅಂತ ಕೇಳಿದ್ರು. ಕೇಳಿದಾಗ ಗರ್ಭಗುಡಿಯೊಳಗಿರುವಂತಹ ದೇವರ ವಿಗ್ರಹ ಆಗಿರುವಂತಹ ಕಲ್ಲು ಹೇಳತಂತ, ಏನಿಲ್ಲ ನಾನು ದೇವರ ವಿಗ್ರಹ ಆಗಿನಂತಂದ್ರೆ ಕಾರಣ ಏನಂದ್ರೆ, ಈ ಏನು ಶಿಲ್ಪಿ ಇದ್ನಲ್ಲ ಅವ ನನಗೆ ಸುತ್ತಿಗೆಯಿಂದ ಚಾನಗಳ ತಾಂಡು ಹೊಡೆದ, ನನ್ನಲ್ಲಿ ಯಾವುದು ಬೇಡವಾಗಿತ್ತಲ್ಲ ಅದೆಲ್ಲದನ್ನು ತೆಗೆದುಹಾಕಿದ, ನನ್ನಲ್ಲಿ ದೈವತ್ವದ ರೂಪ ಇತ್ತಲ್ಲ ಅದನ್ನ ಮಾತ್ರ ಉಳಿಸಿದ ನನ್ನ ದೇವರಾದೆ ಅಂತ ಹೇಳಿದ.
ಕಾರಣ ಏನು ಅಂತಂದ್ರೆ ನಮ್ಮಲ್ಲೂ ಸಹಿತ ನಾವು ದೇವರಾಗಿರ್ಬೇಕಂದ್ರೆ ನಮ್ಮಲ್ಲಿ ಬೇಡವಾದ ಕೆಲವೊಂದು ಇರ್ತಾವ. ದುಶ್ಚಟಗಳು, ಇಸ್ಪೇಟ್ ಆಗ್ಲಿ, ಓಸಿ ಆಗ್ಲಿ, ಕುಡಿತ ಆಗ್ಲಿ, ಅಥವಾ ಇನ್ನಿತರ ಯಾವುದೇ ದ್ವೇಷ, ಅಸೂಯೆ, ಇಂಥವೆಲ್ಲ ಬ್ಯಾಡಾದವನ್ನ ಬಿಟ್ಟಾಗ ಮಾತ್ರ ನಾವು ಸಹಿತ ದೇವರಾಗ್ತೀವಿ. ಹಂಗಾರ ನಾವು ದೇವರಾಗ್ಬೇಕಪ್ಪ ಅಂದ್ರೆ ನಾವು ಕೆಲವೊಂದು ತಡ್ಕೋಬೇಕು. ಅಂದ್ರೆ ಹೆಂಗ ಆ ಶಿಲ್ಪಿ ತಾನು ಕೊಡುವಂತ ಉಳಿಪೆಟ್ಟು, ಸುತ್ತಿಗೆ ಪೆಟ್ಟನ್ನ ತಡ್ಕೊಳ್ತದಲ್ಲ, ಹಂಗ ದೇವರು ಕೊಡುವಂತ ಕೆಲವೊಂದು ಕಷ್ಟಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ ತಡ್ಕೋಬೇಕು. ಭಗವಂತ ಜಗತ್ತಿನಲ್ಲಿ ಎಷ್ಟು ಕಷ್ಟ ನಿನಗೆ ಕೊಡಬೇಕನ್ನೋ ಸಾಧ್ಯ ಐತಲ್ಲ, ಎಲ್ಲಾ ಕಷ್ಟಗಳನ್ನು ಕೊಡು. ಆ ಕಷ್ಟಗಳನ್ನು ತಡ್ಕೊಳ್ಳುವಂತ ಶಕ್ತಿ ಮಾತ್ರ ಕೊಡುವಂತ ಕೇಳಬೇಕು. ಅವಾಗ ದೇವರ ಅನುಗ್ರಹ ಮಾಡ್ತಾನೆ. ಹೇಗೆ ದೇವರ ಗರ್ಭ ಗುಡಿ ಒಳಗ ದೇವರ ಪ್ರತಿಷ್ಠಾಪನೆ ಆಯ್ತಲ್ಲ ಆ ಕಲ್ಲು, ಅದೇ ರೀತಿ ನಾವು ದೇವರಿಗೆ ಬಹಳ ಪ್ರಿಯವಾಗಬೇಕಂದ್ರೆ ನಮ್ಮಲ್ಲಿ ಬ್ಯಾಡವಾದವನ್ನು ಬಿಟ್ಟಾಗ ಮಾತ್ರ ಗರ್ಭಗುಡಿ ಒಳಗಿರುವಂತಹ ದೇವರ ಉಪಾಧಿ ಒಳಗ ನಾವು ಸಹಿತ ಒಳ್ಳೆಯ ಮನುಷ್ಯರಾಗ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ, ಜೊತೆಗೆ ಬಹಳಷ್ಟು ಒಂದು ಕಥೆ ಬಹಳ ಚೆನ್ನಾಗೈತೆ. ಅದು ಒಂದು ಕಡೆಗೆ ಬೆಂಕಿ ಹಚ್ಚಿರ್ತದೆ. ఇన్క్లాబ్ టీవీ వీడియోలు మీకు నచ్చినట్లయితే లైక్ చేయండి, షేర్ చేయండి, కమెంట్ చేయడం మర్చిపోకండి. సబ్స్క్రైబ్ చేయని వాళ్ళు వెంటనే సబ్స్క్రైబ్ చేసుకోండి. మా వీడియోలు మీరు వెంటనే చూడాలనుకుంటే కింద ఉన్న గంట సింబల్ని గట్టిగా కొట్టండి.